ಬೆಂಗಳೂರಿನಲ್ಲಿ ಓವರ್ ಸ್ಪೀಡ್ನ ಪರಿಣಾಮ ಸಹೋದರರಿಬ್ಬರು ಬಲಿಯಾಗಿರುವಂತಹ ಘಟನೆ ಇದಾಗಿತ್ತು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಶೋಕ್ ನಗರದ ಆನೆಪಾಳ್ಯದಲ್ಲಿ ದುರಂತ ಸಂಭವಿಸಿರೋದು. ಶೇಖ್ ಅಸ್ಲಾಂ ಬಶೀರ್ 24 ವರ್ಷ, ಶೇಖ್ ನಖಿಲ್ ಬಶೀರ್ 23 ವರ್ಷ ಇಬ್ಬರು ಮೃತರಾಗಿದ್ದಾರೆ. ರಸ್ತೆ ಬದಿ ಇದ್ದ ಪೋಲ್ಗೆ ಏಕಾಏಕಿ ಬೈಕ್ ಡಿಕ್ಕಿ ಹೊಡೆದಿದೆ. ಅದರ ಕಾರಣ ದುರಂತ ಸಂಭವಿಸಿದೆ. ಹೆಲ್ಮೆಟ್ ಹಾಕದಿದ್ದೇ ಅಪಘಾತದಲ್ಲಿ ಇವರಿಬ್ಬರು ಸಾವನ್ನಪ್ಪಲಿಕ್ಕೆ ಕಾರಣ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಫ್ರೆಂಡ್ ಬೈಕ್ ಅನ್ನ ತೆಗೆದುಕೊಂಡು ಇಬ್ರು ಕೂಡ ಹೊರಟಿದ್ದಾರೆ. ನಿಲಸಂದ್ರ ಮೂಲದ ಸಹೋದರರಿವರು. ಅಪಘಾತದ ರಭಸಕ್ಕೆ ಬೈಕ್ನ ಮುಂಭಾಗ ಅಂತೂ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಇನ್ನು ಮಕ್ಕಳನ್ನ ಕಳೆದುಕೊಂಡಿರುವಂತಹ ಪೋಷಕರು ಕಣ್ಣೀರಿಟ್ಟಿದ್ದಾರೆ. ನೋಡ್ತಾ ಇದ್ರಿ ಆ ಕಂಬಕ್ಕೆ ಬಂದು ಬೈಕ್ ಡಿಕ್ಕಿ ಹೊಡೆದ ರಭಸಕ್ಕೆ ಆ ಬೈಕ್ ಅಲ್ಲೇ ಪಕ್ಕದಲ್ಲಿ ಹಾಕಿದ್ದಾರೆ. ಅದರ ಮುಂಭಾಗ ಹೇಗಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಇದು ಅವ್ರದ್ದು ಅಲ್ಲ ಬೈಕ್, ಫ್ರೆಂಡ್ ಬೈಕ್ ಇಸ್ಕೊಂಡು ಬಂದಿದ್ದಾರೆ. ಹೆಲ್ಮೆಟ್ ಸಹ ಹಾಕಿರಲಿಲ್ಲ. ಬೆಳಗಿನ ಜಾವ 4:30 ಸುಮಾರಿಗೆ ಆನೆಪಾಳ್ಯ ಜಂಕ್ಷನ್ನಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಅದರಲ್ಲಿ ಇಬ್ಬರು ಹುಡುಗರು ಸಲೀಂ ಬಶೀರ್ ಅಂತ ಮತ್ತು ಇನ್ನೊಬ್ಬರು ಶಕೀಲ್ ಬಶೀರ್ ಅಂತ 26 ಮತ್ತು 24 ವಯಸ್ಸಿನವರು ಮೃತಪಟ್ಟಿದ್ದಾರೆ. ಬೈಕ್ ಸವಾರರವರು ಆಡುಗೋಡಿ ಕಡೆಯಿಂದ ಆನೆಪಾಳ್ಯ ಕಡೆ ಹೋಗ್ತಾ ಇದ್ರು. ಜಸ್ಟ್ ಜಂಕ್ಷನ್ಗಿಂತ ಒಂದು 30 ಹೆಜ್ಜೆ ಹಿಂದ್ಗಡೆ ಆಕ್ಸಿಡೆಂಟ್ ಆಗಿದೆ. ಅವರು ಒಂದು ಇಲೆಕ್ಟ್ರಿಕಲ್ ಪೋಲಿಗೆ ಹೊಡ್ಕೊಂಡ್ಬಿಟ್ಟು ಅಲ್ಲೇ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಇಬ್ಬರು ಕೂಡ ಹೆಲ್ಮೆಟ್ ಧರಿಸಿರಲ್ಲ. ಹೆಡ್ ಇಂಜುರೀಸನ್ನು ಕೂಡ ಇವರ ಸಾವಿಗೆ ಮೇನ್ ಕಾರಣ ಆಗಿದೆ. ಪ್ಲಸ್ ಇವರು ಅತಿ ವೇಗ ಚಲನೆ ಮಾಡ್ಕೊಂಡು ಬಂದಿದ್ರು ಕೂಡ ಆಕ್ಸಿಡೆಂಟ್ಗೆ ಕಾರಣ ಆಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇಬ್ಬರು ಕೂಡ ಅವ್ರದ್ದೇ ಆದ ಒಂದು ಹೋಟೆಲ್ ಇದೆ ಇಲ್ಲಿ ಬಜಾಜ್ ಸ್ಟ್ರೀಟಲ್ಲಿ. ಅದರಲ್ಲಿ ಅವರಿಬ್ಬರು ಅಣ್ಣ ತಮ್ಮ ಕೆಲಸ ಮಾಡ್ತಾ ಇದ್ರು. ಗಾಡಿಯಿಂದ ರೌಂಡ್ ಹೋಗಕ್ಕೆ ಬರೋಣ ಅಂತ ಇಬ್ರು ಯಾವಾಗ ಜೊತೆ ಹೋಗಲ್ಲ. ನೆನ್ನೆನೆ ಏನೋ ಜೊತೆನಲ್ಲಿ ಹೋಗಿರೋದು. ಇಲ್ಲಿ ಬಂದ್ಬಿಟ್ಟು ಸ್ಪೀಡ್ನಲ್ಲಿ ಬಂದ್ಬಿಟ್ಟು ಇದು ಗುದ್ದಿರೋದು. ಬೈಕು ಯಾರ್ದೋ ಒಬ್ಬ ಅವನು ಫ್ರೆಂಡು ಕಸ್ಟಮರ್ ಯಾರಿದಾರಂತ ಅವ್ರದ್ದು ಬೈಕ್ ಅದು ಅಷ್ಟೇ. ಬೆಳಗ್ಗೆ ಏನಿಲ್ಲ, ಅವರು ಹೋಟೆಲ್ನಲ್ಲಿ ಇದ್ರು. ಅಲ್ಲಿಂದ ಎಲ್ಲಿ ಹೋಗೋಣ ಅಂತ ಅಣ್ಣ ತಮ್ಮ ಯಾವಾಗೂ ಜೊತೆನಲ್ಲಿ ಹೋಗಲ್ಲ. ಒಂದು ರೌಂಡ್, ಅದು ZN 800 ಪವರ್ಫುಲ್ ಗಾಡಿ, ಅದು ಒಂದು ರೌಂಡ್ ಹೋಗೋಣ ಅಂತ ಜೊತೆನಲ್ಲಿ ಹೋಗಿ ಇಲ್ಲಿಂದ ಬರ್ತಾ ಇರೋದು. ಅದು ಕಂಟ್ರೋಲ್ ಆಗಿಲ್ಲ, ಅದಕ್ಕೆ ಪೋಲ್ಗೆ ಗೊತ್ತಿರೋದು. ಫ್ರೆಂಡು ಅವ್ರದ್ದಲ್ಲ, ಅದು ಫ್ರೆಂಡ ಕಸ್ಟಮರ್ದು ಅವ್ರದ್ದು. ಹೆಲ್ಮೆಟ್ ಹಾಕಿರಲಿಲ್ಲ ಅವರು. ಅದು 4:30 ಆ ಥರ ಆಗಿರೋದು. ಇವರು ಆವಾಗನೇ ಯಾರೋ ಇವರೇ ಪಬ್ಲಿಕ್ ಅವರು ಕಾಲ್ ಮಾಡಿದ್ದಾರೆ ಅವ್ರ ಫ್ಯಾಮ್ಲಿಗೆ. ಅವ್ರ ಫ್ಯಾಮ್ಲಿ ಬಂದಿದ್ದಾರೆ ಇಲ್ಲಿಂದ.